ಡಾಕ್ಟ್ರೇ, ಭುಜದ ನೋವಿಗೆ ನೋವಿನ ಇಂಜೆಕ್ಷನ್ಗಳು ಬಹಳ ಜನಪ್ರಿಯ ಚಿಕಿತ್ಸೆ ಅಂತ ಕೇಳಿದ್ದೇನೆ. ಇದು ನಿಜವೇ? ಹೌದು, ಭುಜದ ನೋವಿಗೆ ಇಂಜೆಕ್ಷನ್ಗಳನ್ನು ಬಳಸಬಹುದು. ನಿಮ್ಮ ಭುಜದ ನೋವಿನ ಕಾರಣವನ್ನು ಅರಿತುಕೊಂಡು ಅದಕ್ಕೆ ಅನುಗುಣವಾಗಿ ಇಂಜೆಕ್ಷನ್ಗಳನ್ನು ಬಳಸಬಹುದು. ಭುಜದ ನೋವಿಗೆ ಕಾರಣಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋವನ್ನು ನೋಡಿ. ಭುಜದ ನೋವಿಗೆ ನಾನಾ ಕಾರಣಗಳಿರುತ್ತವೆ. ಮೊದಲನೇದಾಗಿ, ನಮ್ಮ ಭುಜದ ಸುತ್ತಲಿನ ಖಂಡಗಳಿಗೆ ಪೆಟ್ಟಾದಾಗ, ಈ ರೀತಿ ಆದಾಗ ಅಲ್ಟ್ರಾಸೌಂಡ್ ಮಾಡಿ PRP ಇಂಜೆಕ್ಷನನ್ನು ಯಾವ ಭಾಗಕ್ಕೆ ಗಾಯ ಆಗಿದೆನೋ ಆ ಭಾಗಕ್ಕೆ ಇಂಜೆಕ್ಷನ್ ಕೊಡಬಹುದು. ಇದರಿಂದ ಗಾಯವಾದ ಭಾಗ ಬೇಗ ಮಾದು ನಿಮಗೆ ನೋವು ಕಡಿಮೆ ಆಗುತ್ತದೆ. ಇನ್ನೊಂದು ಬರ್ಸೈಟಿಸ್ ಅಥವಾ ಟೆಂಡಿನೈಟಿಸ್, ಊತ ಬಂದಾಗ ಮತ್ತೆ ಅಲ್ಟ್ರಾಸೌಂಡ್ ಬಳಸಿ ಸ್ಟಿರಾಯ್ಡ್ ಇಂಜೆಕ್ಷನನ್ನು ಹಾನಿಯಾದ ಭಾಗಕ್ಕೆ ಇಂಜೆಕ್ಷನ್ ಮಾಡುವುದರಿಂದ ಬಾವು ಕಡಿಮೆಯಾಗಿ ನೋವು ಕಡಿಮೆ ಆಗುತ್ತದೆ. ಮತ್ತೊಂದು ಪರಿಸ್ಥಿತಿ ಫ್ರೋಝನ್ ಶೋಲ್ಡರ್. ಇಂಥ ಪರಿಸ್ಥಿತಿನಲ್ಲಿ ಇಂಜೆಕ್ಷನ್ ಕೊಟ್ಟು ಕೀಲೊಳಗೆ ಆಗಿರುವ ಫೈಬ್ರೋಸಿಸ್ ಅದನ್ನೆಲ್ಲ ಬ್ರೇಕ್ ಡೌನ್ ಮಾಡಿ ನೋವು ಕಡಿಮೆ ಮಾಡಬಹುದು. ಇದರಿಂದ ಫಿಸಿಯೋಥೆರಪಿ ಕೂಡ ಇನ್ನೂ ಚೆನ್ನಾಗಿ ಭುಜದ ನೋವಿನ ಸಂಧಿವಾತ. ಇಂಥ ಪರಿಸ್ಥಿತಿನಲ್ಲಿ ಭುಜದೊಳಗಡೆನೆ ಕಾರ್ಟಿಕೋಸ್ಟೆರಾಯ್ಡ್ ಇಂಜೆಕ್ಷನ್ ಕೊಡಬಹುದು. ಭುಜದ ನೋವಿಗೆ ಇಂಜೆಕ್ಷನ್ ಕೊಡುವುದರಿಂದ ನೋವು ಕಡಿಮೆಯಾಗಿ ಭೌತ ಚಿಕಿತ್ಸೆಯು ಇನ್ನೂ ಚೆನ್ನಾಗಿ ಮಾಡಬಹುದು. ಆದರೆ ಇಂಜೆಕ್ಷನ್ಗಳಿಗೆ ಅದರದೇ ಆದ ಮಿತಿಗಳಿರುತ್ತವೆ. ಒಂದಿಷ್ಟು ಪರಿಸ್ಥಿತಿಗಳಲ್ಲಿ ಸರ್ಜರಿನೇ ಬೇಕಾಗುತ್ತದೆ. ನಿಮ್ಮ ಭುಜದ ನೋವಿಗೆ ಇಂಜೆಕ್ಷನ್ ಸಹಾಯ ಮಾಡುತ್ತವೆಯೋ ಇಲ್ಲವೋ ಎಂದು ತಿಳಿಯಲು ಹಿಂದೆ ನಿಮ್ಮ ವೈದ್ಯರನ್ನು ಭೇಟಿ ಮಾಡಿ.